ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಪುಂಗನೂರು ಹಸುಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಹೋಗಿದ್ದೀನಿ. ಪುಂಗನೂರು ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಊರು. ಈ ಊರಿನ ಹಸುಗಳು ತುಂಬ ವಿಶೇಷವಾದದ್ದು. ಪುಂಗನೂರು ಹಸುಗಳ ಬಗ್ಗೆ ಹೇಗೆ ಮಾಡಿದ್ದನ್ನು ಜಸ್ಟ್ ಮೊನ್ನೆ ಶ್ರವಣ ಬೆಳಗೊಳ ಹತ್ರ ಹೋಗಿದೆ. ಒಂದು ಕರು ನೋಡಿದೆ. ಪುಂಗನೂರು ಹಸುವಿಂದ ಬಂದಂಥ ಒಂದು ಕರು, ಕೇವಲ 5 ದಿವಸದ ಒಂದು ಕರು ಎಷ್ಟು ಮುದ್ದಾಗಿದೆ ಅಂದರೆ, ನನ್ನ ಪ್ರಕಾರ ಪ್ರತಿ ಮನೆಗೆ ಒಂದು ಪುಂಗನೂರು ಹಸು ಇದ್ದರೆ ಇದರ ಮಹತ್ವಗಳೇ ಬೇರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ. ಆತ್ಮೀಯರೇ, ನಾನು ಪುಂಗನೂರು ಹಸುಗಳ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನ ಮಾಡಿದ್ದೆ. ಸಾಕಷ್ಟು ಜನರು ನಮ್ಮ ವಿಡಿಯೋಗಳು ನೋಡಿದ ಮೇಲೆ ಭಾಳಷ್ಟು ಜನ ಹಸು ಸಾಕಬೇಕು, ಲಕ್ಷ್ಮೀ ಸಮಾನ, ಪುಂಗನೂರು ಹಸು ಇದ್ದರೆ ಮನೆಗೆ ಒಂದು ಎನರ್ಜಿ, ಮನೆಯಲ್ಲಿ ಒಬ್ಬ ಸದಸ್ಯ, ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬ ಮೆಂಬರ್ ಅನ್ನೋ ಒಂದು ರೀತಿಯಲ್ಲಿ ಭಾಳಷ್ಟು ಜನ ಇಷ್ಟಪಟ್ಟು ಮಾಡ್ತಾಯಿದ್ರಿ. ಇದು ಲಿಂಗರಾಜು ಸರ್ ಮನೆ ತೋಟಕ್ಕೆ ಹೋಗಿದ್ವಿ, ಶ್ರವಣ ಬೆಳಗೊಳ ಕೇರ್ಪೇಟೆ ಹತ್ರ. ಇವರು ತೋಟದಲ್ಲಿ ಅವ್ರ ಮನೆಯಲ್ಲಿ ಪುಂಗನೂರು ಕರು ಇಡೀ ಮನೆ ತುಂಬ ಸದಸ್ಯನ ಥರ ಓಡಾಡ್ತಾ ಇದೆ. ಕೇವಲ 5 ದಿನಗಳ ಹಿಂದೆ ಹುಟ್ಟಿರ್ತಕ್ಕಂಥ ಕರು ಇದು. ಎಷ್ಟು ಮುದ್ದಾಗಿದೆ ಅಂತಂದರೆ, ಇವರ ಫ್ಯಾಮಿಲಿಯಲ್ಲಿ ಇದು ಒಬ್ಬರು ಸದಸ್ಯನಾಗಿ ಇದೆ. ಇಷ್ಟು ಮುದ್ದಾದಂಥ ಪುಂಗನೂರು ಹಸು ಮನೆಯಲ್ಲಿ ತುಂಬ ಓಡಾಡ್ತಿದ್ರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ. ಇದು ಪುಂಗನೂರು ಹಸು ಬಗ್ಗೆ ಹೇಳಬೇಕಾಗಿಲ್ಲ, ಸಾಕಷ್ಟು ಅದರ ಹಾಲೇ ವಿಶೇಷ. ಅದು ಮನೆಯಲ್ಲಿ ಇರ್ತಕ್ಕಂಥ ರೀತಿ, ಅವ್ರು ಹೇಳ್ತಾರೆ, ಸರ್ ಮನೆಯಲ್ಲಿ ಸ್ವಲ್ಪನೂ ಗಲೀಜೆ ಮಾಡೋದಿಲ್ಲ, ಒಂದು ಮ್ಯಾಟ್ ಹಾಕಿದ್ದಾರೆ, ಆ ಮ್ಯಾಟ್ ಮೇಲೆ ಹೋಗಿ ಮಲಗುತ್ತೆ, ಅವ್ರು ಊಟ ಮಾಡೋ ಹತ್ರದಲ್ಲಿ ಬರ್ತದೆ. ಇದು ಆ್ಯಕ್ಚುಲಿ ಇನ್ನೂ ಊಟ ಏನು ಕೊಡ್ತಾ ಇಲ್ಲ, ಇನ್ನೂ ಜಸ್ಟ್ ಹಾಲು ಮಾತ್ರ ಕುಡಿತಾ ಇದೆ. ಈ ಥರ ಒಂದು ಪುಂಗನೂರು ಹಸು ಮನೆಗಳಲ್ಲಿದ್ದರೆ ಮನೆಯಲ್ಲಿ ನಾವು ಸಹ ಅದ್ರ ಜೊತೆಗೆ ಬೆರೀಬೋದು, ನಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ, ಮನೆಯಲ್ಲಿ ತುಂಬ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಆ ಥರ ಸಾಕಷ್ಟು ಜನರು ಪುಂಗನೂರು ಹಸುಗಳನ್ನು ಸಾಕುವಂಥ ಪದ್ಧತಿಗೆ ಹೋಗಿದ್ದಾರೆ. ಇವ್ರ ಮನೆಯಲ್ಲಿ ಇವರ ಮಗನಿಗಂತೂ, ಲಿಂಗರಾಜ್ ಅವ್ರ ಮಗನಿಗೆ ತುಂಬ ಪೆಟ್ಟದು. ಎಷ್ಟು ಜಸ್ಟ್ ಈಗ ಚಿಕ್ಕ ಪುಟ್ಟ ಕರು, ಹೀಗೆ ಅವರ ಭಾಷೆಗಳನ್ನ ಕಲಿಸಿದ್ದಾರೆ. ಬಾ ಅಂದರೆ ಬರ್ತದೆ, ಕೂತ್ಕೊಳ್ತದೆ. ಇಷ್ಟು ಮುದ್ದಾದಂಥ ನಾವೇ ಮಾತುಗಳು ಕೇಳಲ್ಲ, ಅಷ್ಟು ಚೆನ್ನಾಗಿ ಪುಂಗನೂರು ಹಸುಗಳ ಬಗ್ಗೆ ಒಂದಷ್ಟು ಸೆಂಟಿಮೆಂಟ್ಸ್ ಇರ್ತಕ್ಕಂಥದ್ದು ನೋಡ್ತಾ ಹೋದರೆ, ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ, ತೋಟದಲ್ಲಿ ಈ ಥರ ಹಸು ಸಾಕೋದ್ರಿಂದ ಇದು ಒಂದು ಭಾಗ. ಆದರೆ ಮಲೆನಾಡು ಭಾಗಕ್ಕೆ ಮಲೆನಾಡು ಗಿಡ್ಡ ಅಂತ ಒಂದು ವೆರೈಟಿ ಇದೆ, ಅದನ್ನು ಸಾಕುವಂಥ ಪದ್ಧತಿ ಕೂಡ ಇದೆ. ಅಂದರೆ ಒಂದೊಂದು ಟೆರೇನಲ್ಲಿ ಒಂದೊಂದು ಹಸುಗಳಿಗೆ, ಯಾಕಂದರೆ ಎಲ್ಲ ಕಡೆಗೂ ಪುಂಗನೂರೇ ಮಾಡಬೇಕಂತೇನಿಲ್ಲ. ಇದರ ಪುಂಗನೂರಿಗೆ ಯಾವ ಥರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತಂದರೆ, ಎತ್ತರ ಕಡಿಮೆ ಇದ್ದಷ್ಟು ಅದಕ್ಕೆ ರೇಟ್ ಜಾಸ್ತಿ. ಈಗ ಅದಕ್ಕೆ ಲಕ್ಷಗಟ್ಟಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಿಮಗೆ ಗೊತ್ತಿರಲಿ, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಮನೆಯಲ್ಲಿ ಸಹ ಪುಂಗನೂರು ಹಸು ಇದೆ. ಇಲ್ಲಿಂದಲೇ ತಗೊಂಡೋಗಿ ಒಬ್ಬರು ಮೋದಿಜಿಯವರಿಗೆ ಗಿಫ್ಟ್ ಕೊಟ್ಟಂಥ ಉದಾಹರಣೆಗಳು ನೀವು ನೋಡ್ತಾ ಹೋಗ್ತಾಯಿದ್ರೆ. ಹಾಗಾಗಿ ಪುಂಗನೂರು ಹಸು ಇವತ್ತು ದೇವಸ್ಥಾನಗಳಲ್ಲಿ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರು ಸಹ ಪುಂಗನೂರು ಹಸುವನ್ನು ಸಾಕಿರ್ತಕ್ಕಂಥ ನೀವು ನೋಡ್ತಾ ಹೋಗ್ತಿದ್ದೀರ. ಸಾಕಷ್ಟು ದೇವಸ್ಥಾನಗಳಲ್ಲಿ, ಗೋಶಾಲೆಗಳಲ್ಲಿ ಸಾಕ್ತಕ್ಕಂಥ ನೋಡ್ತಾ ಇದ್ರೆ. ಈ ಒಂದು ಡ್ವಾರ್ಫ್ ವೆರೈಟಿಗೆ ಕಾರಣ ಎಂತಂದರೆ, ಇವರು ಭಾಳಷ್ಟು ಜನ ಹೇಳ್ತಕ್ಕಂಥದ್ದು, ನಮಗೇನು ಪಶ್ಚಿಮ ಘಟ್ಟದಲ್ಲಿ ಏನು ಬೆಟ್ಟ ಗುಡ್ಡ ಹಿಲ್ ಸ್ಟೇಷನ್ ಏನಿದೆಯಲ್ಲ, ಅಂಥ ಒಂದು ಪ್ರದೇಶದಲ್ಲಿ ಇದು ಓಡಾಡಲಿಕ್ಕೆ ಕಷ್ಟ ಆಗಿ ಇದು ಡ್ವಾರ್ಫ್ ವೆರೈಟಿ ಆಯಿತು, ಅದಕ್ಕೆ ಮಲೆನಾಡು ಗಿಡ್ಡ ಆಯಿತು ಅನ್ನೋದು ಒಂದು ಪದ್ಧತಿ. ಅದೇ ಥರ ಇಲ್ಲಿ ಪಶ್ಚಿಮ ಘಟ್ಟಗಳಿದ್ದರೆ, ಆಂಧ್ರದ ಬದಿಯಲ್ಲಿ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ, ಪೂರ್ವ ಘಟ್ಟಗಳು. ಈ ಒಂದು ಪ್ರದೇಶದಲ್ಲಿ ಸಹ ಈ ಪುಂಗನೂರು ಬೆಳೀಲಿಕ್ಕೆ ಅದೇ ಒಂದು ಕಾರಣ ಅಂತ. ಅಲ್ಲಿ ಸಹ ಎತ್ತರದ ಜಾಗಕ್ಕೆ ಹಸುಗಳು ಹತ್ತಬೇಕಾದ್ರೆ ಅದು ಡ್ವಾರ್ಫ್ ವೆರೈಟಿ ಆಗಲಿಕ್ಕೆ ಅದು ಒಂದು ಕಾರಣ ಅಂತ. ಈ ಥರ ಕಡಿಮೆ ಆಗಿ ಕಾಲುಗಳು ಚಿಕ್ಕದಾಗಿ ಪುಟ್ಟದಾಗಿರ್ತದೆ, ಮತ್ತು ಅದು ಸೂಕ್ಷ್ಮ ಆಗಿರ್ತದೆ. ಅದು ತಿಂತಕ್ಕಂಥ ಹುಲ್ಲು ಆಗ್ಬೋದು, ತುಂಬ ವಿಶೇಷವಾದಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ನೀವು ಸಹ ಮತ್ತು ಇದರ ಗೋಮೂತ್ರ ಅಂತೂ ತುಂಬ ವಿಶೇಷ, ಸಗಣಿ ಅಂತೂ ತುಂಬ ಒಂದು ವಿಶೇಷವಾದಂಥ ಒಂದು ಸಗಣಿ ಸಹ ನೀವು ನೋಡ್ತಾ ಹೋಗ್ತೀರಾ. ಗೋಮೂತ್ರ ಮತ್ತು ಸಗಣಿ, ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಪುಂಗನೂರು ಹಸುದು. ಇದರದ್ದು ಗೋ ಅರ್ಕ ಅಂತೂ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ನೀವು ಸಹ ನಿಮ್ಮ ಜಾಗಕ್ಕೆ ಅನುಕೂಲವಾಗುವಂತೆ ಪುಂಗನೂರು ಹಸು ಸಾಕೋದ್ರಿಂದ ನಮಗೆ ಜೀವಾಮೃತ, ಗೋಕೃಪಾಮೃತ, ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಿಗೂ ಇದು ಪುಂಗನೂರು ಹಸು ಸಾಕೋದ್ರಿಂದ ಸಾಕಷ್ಟು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಹಾಲಂತೂ ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಈ ಹಾಲು ತುಂಬ ಗಟ್ಟಿ ಹಾಲು ಅಂತ ಹೇಳ್ತಾರೆ. ನಾವು ಎಷ್ಟೋ ಜನ ಈ ಪುಂಗನೂರು ಹಸುನ ಫಾರ್ಮ್ಗಳಲ್ಲಿ ಸಾಕಿ ಅಲ್ಲಿಂದಲೂ ಹಾಲುಗಳನ್ನು ತರಿಸ್ಕೊಂತಕ್ಕಂಥ ಕೆಲಸ ಮಾಡುತ್ತೆ. ಆದರೆ ಹಾಲು ಇದು ಜಾಸ್ತಿ ಕೊಡೋದಿಲ್ಲ, ಕೇವಲ ನಮಗೆ 1-1.5 ಲೀಟರ್ ಅಷ್ಟೇ ಹಾಲು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ
ನೀವು ನಿಮಗೆ ಅನುಕೂಲವಾದ ರೀತಿಯನ್ನು ನೋಡಿಕೊಂಡು ಈ ಥರ ಪುಂಗನೂರು ಹಸು ಸಾಕೋದ್ರಿಂದ ಒಂದು ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ಈ ಒಂದು ಹಸು ಕರು ಇರ್ತದೆ ಅನ್ನೋ ಒಂದು ಭಾವನೆಯಿಂದ ಇವರ ತೋಟಕ್ಕೆ ಹೋದ ತಕ್ಷಣ ಇವ್ರ ಮನೆಗೆ ಹೋದ ತಕ್ಷಣ ಈ ಕರು ನೋಡಿದ ತಕ್ಷಣ ನನಗೆ ತುಂಬ ಮುದ್ದಾಡಿದ ಖುಷಿಯಾಯಿತು. ಈ ಕರುನ ನನಗಂತೂ ಭಾಳ ಪ್ರೀತಿಯಿಂದ ಈ ಕರುನ ನಾನು ನೋಡಿದೆ. ಪ್ರತಿಯೊಬ್ಬರು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಇಂಥ ಒಂದು ಪುಂಗನೂರು ಹಸುವನ್ನು ಸಾಕುವಂಥ ಕೆಲಸ ನೀವು ಸಾಧ್ಯವಾದಷ್ಟು ಮಾಡ್ಬೋದು. ನೀವು ಬೇಕಾದರೆ ಆಂಧ್ರ ಪ್ರದೇಶದಲ್ಲಿ ಪುಂಗನೂರು ಅಭಿವೃದ್ಧಿ ತಳಿ ಅಂತಿದೆ, ಅಲ್ಲಿ ಹೋದರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.